ಪೃಥ್ವಿ ದೇವಸ್ಥಾನದ ಬಳಿಗೆ ಬಂದು ಪೂಜಾರಿಗಳೊಂದಿಗೆ ಮಾತಾಡಿ ಸುತ್ತಲಿದ್ದ ಖಾಲಿ ಜಾಗವನ್ನು ನೋಡಿ ಕಬಡ್ಡಿ ಆಟವನ್ನು ಎಲ್ಲಿ ನಡೆಸ್ಬೇಕಂತ ಯೋಚಿಸಿ ಮತ್ತೆ ಕಟ್ಟೆ ಬಳಿಗೆ ಹೋಗ್ತಾನೆ. ಬರೋ ಕಲೆಕ್ಟರ್ ಅವ್ರಿಗೆ ಹಣ ನೀಡೋದು ಸರಿಯಲ್ಲ, ಯಾವುದಾದ್ರೂ ಬಹುಮಾನದ ರೂಪದಲ್ಲಿ ನೀಡಬೇಕು. ಹಾಗಾದರೆ ಏನು ನೀಡಬಹುದು ಅಂತ ಹಿರಿಯರನ್ನು ಕೇಳ್ತಾನೆ. ಅದರ ಬಗ್ಗೆ ನಮಗಿಂತ ನಿಮಗೆ ಹೆಚ್ಚು ಗೊತ್ತಪ್ಪ ಅಂತಾರೆ ಎಲ್ಲರೂ. ಸ್ವಲ್ಪ ಹೊತ್ತು ಯೋಚಿಸಿ ಒಂದು ಐಡಿಯಾ ಬಂದ ತಕ್ಷಣ, ಸರಿ ಚಿಕ್ಕಪ್ಪ ನಾನು ನೋಡ್ಕೊಳ್ತೀನಿ, ನೀವು ಕಲೆಕ್ಟರ್ ಅವರಿಗೆ ನೀಡೋದಕ್ಕೊಂದು ಕಾರ್ಡನ್ನು ಮುದ್ರಿಸಿ ಹಾಗೆ ಪೊಲೀಸರಿಗೂ ಮಾಹಿತಿ ನೀಡಿ ಅನುಮತಿ ಪಡೆಯೋಣ. ಆ ರಾಮಯ್ಯನನ್ನು ಬಣ್ಣ ಬಳಿಯೋದಕ್ಕೆ ಮತ್ತು ದೀಪಗಳ ಅಲಂಕಾರ ಮಾಡೋದಲು ಹೋಗು ಅಂತ ಹೇಳಿ ಅಂತಾರೆ. ಸರಿ ಪೃಥ್ವಿಯಪ್ಪ ಅಂತ ಮೊದಲು ರಾಮಯ್ಯನ ಕಳಿಸಿ ನಂತರ ನಾರಾಯಣ್ ಬಳಿ ವಿಷಯ ಹೇಳಿ ಪಾಂಡು ಮನೆಗೆ ಹೋಗ್ತಾರೆ. ಅಷ್ಟರಲ್ಲಿ ಫೋನ್ ರಿಂಗ್ ಅನಿಸ್ತಿದ್ರೆ, ಸರಿ ಚಿಕ್ಕಪ್ಪ ಏನಾದರೂ ಅವಶ್ಯಕತೆ ಅನಿಸಿದ್ರೆ ಮನೆಗೆ ಬನ್ನಿ ಅಂತ ಅವ್ರಿಗೆ ಹೇಳಿ ಹೊರಬಂದು ಫೋನ್ ಎತ್ತಿ ಮಾತಾಡಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಮನೆ ಮುಂದೆ ಗಾಡಿ ನಿಲ್ಲಿಸ್ತಿದ್ದಂತೆ ಆಗಲೇ ರಾಯುಡು ಕೂಡ ಕೆಲಸದವರನ್ನು ಕರ್ಕೊಂಡು ಬಂದು ಬಂಡಿಯಿಂದ ಇಳಿತಾನೆ. ನಮಸ್ತೆ ಪೃಥ್ವಿರಾಜ್ ಸರ್ ಅಂತ ಆತ ಗೌರವದಿಂದ ನಮಸ್ಕರಿಸಿದ್ರೆ, ತಲೆ ಆಡಿಸಿ ಹೇಳಿ ಸಾಮಾನು ತಂದಿದ್ದೀಯಾ ಪುರುಷೋತ್ತಮ್ ಅಂತ ಕೇಳ್ತಾನೆ. ತಂದಿದ್ದೀನಯ್ಯ ಬನ್ನಿ ಅಂತ ಮನೆ ಬಾಗಿಲಿಗೆ ಬಂದು ಪರದೆ ಸರಿಸಿ ಯುಕ್ತ ಅಂತ ಕರೀತಾನೆ. ಅಡುಗೆ ಮನೇಲಿ ಅಡುಗೆ ಮಾಡ್ತಿದ್ದ ಯುಕ್ತ ಓಡ್ತಾ ಪೃಥ್ವಿ ಬಳಿ ಬರ್ತಾಳೆ. ಯುಕ್ತಾಳನ್ನು ನೋಡಿ ಬೆಡ್ ಮೇಲಿರೋ ಎಲ್ಲವನ್ನ ತೆಗೆದು ಬಾ ಅಂತ ಹೇಳ್ತಾನೆ. ಸರಿ ಅಂತ ತಲೆ ಆಡಿಸಿ ಗ್ಯಾಸ್ ಆಫ್ ಮಾಡಿ ಪೃಥ್ವಿ ಹೇಳಿದ ಕೆಲಸ ಮಾಡಿ ಮತ್ತೆ ಅಡುಗೆ ಮನೆಗೆ ಹೋಗ್ತಾಳೆ. ಪೃಥ್ವಿ ಇಬ್ಬರನ್ನೂ ಕರ್ಕೊಂಡು ಕೋಣೆಗೆ ಹೋಗಿ ಏನು ಮಾಡಬೇಕಂತ ಹೇಳ್ತಿದ್ದಂತೆ ಅವರು ವೇಗವಾಗಿ ಮಂಚವನ್ನು ಬಿಚ್ಚಿ ಪಕ್ಕದ ಕೋಣೆಯಲ್ಲಿದೆ ಇನ್ನೊಂದು ದೊಡ್ಡ ಮಂಚವನ್ನು ತಂದು 15 ನಿಮಿಷಗಳಲ್ಲಿ ಜೋಡಿಸ್ತಾರೆ. ಆಯಿತು ಪೃಥ್ವಿಯಪ್ಪ, ಇನ್ನೇನಾದರೂ ಕೆಲಸ ಇದೆಯಾ? ಈ ಬೆಡ್ಡನ್ನು ಆ ಕೋಣೆಯಲ್ಲಿ ಹಾಕಿ. ಸರಿ ಅಂತ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಜೋಡಿಸಿ ಹೊರಗೆ ಹೋಗ್ತಾರೆ. ರಾಯುಡು ಕೆಲಸವನ್ನೆಲ್ಲ ಅವನ್ನ ಕಳಿಸಿ ನಾಳೆಯಿಂದ ಕೂಲಿ ಜನರನ್ನ ಬನ್ನಿ ಅಂತ ಹೇಳು, ಬಿಸಿಲು ಹೆಚ್ಚಿದೆ ಅಲ್ವಾ, ಮುಂಜಾನೆ ಬಂದು ಮಧ್ಯಾಹ್ನಕ್ಕೆ ಹೋಗಿ ಎನ್ನಿ, ನಾನು ಬರ್ತೀನಿ. ಸರಿಯಯ್ಯ ಅಂತ ಕೆಲಸದವನಿಗೆ ಹಣ ನೀಡಿ ಅವರು ಅಲ್ಲಿಂದ ಹೋಗ್ತಾರೆ. ಅವ್ರು ಹೋದ ನಂತರ ಮೈಯೆಲ್ಲ ಬೆವರ್ತಿದ್ರಿಂದ ಮತ್ತೆ ಸ್ನಾನ ಮಾಡಿ ಒಳಗೆ ಬರ್ತಾನೆ. ಅಷ್ಟೊತ್ತಿಗೆ ಯುಕ್ತ ಬೆಡ್ ಸರಿಪಡಿಸ್ತಿದ್ರೆ, ಯುಕ್ತ 2 ನಿಮಿಷ ಹೊರಗೆ ಹೋಗು ಅಂತಾನೆ. ನಡುವಿನಲ್ಲಿರೋ ಟವಲ್ ನೋಡಿ ತಟ್ಟನೆ ತಲೆ ತಗ್ಸಿ ಹೊರಗೆ ಹೋಗ್ತಾಳೆ. ತಾನು ಡ್ರೆಸ್ ಬದಲಾಯಿಸ್ತಿರುವಾಗ ಪೃಥ್ವಿ ಫೋನ್ ರಿಂಗ್ ಅನಿಸುತ್ತೆ. ಬನಿಯನ್ ಧರಿಸಿ ಫೋನ್ ತೆಗೆದು ನೋಡಿದ್ರೆ ಪರದೆ ಮೇಲೆ ದೊಡ್ಡಕ್ಕ ಅಂತಿರುತ್ತೆ. ಕೋಣೆಗೆ ಬಂದು ಕೂತು ಫೋನ್ ಎತ್ತಿ ಅಕ್ಕ ಅಂತಾನೆ. ತಮ್ಮನ ಧ್ವನಿ ಕೇಳಿ ಏನೋ ಅಷ್ಟರಲ್ಲೇ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನಗ್ತಾ ಕೇಳ್ತಾಳೆ. ಪೃಥ್ವಿ ಕೂಡ ನಕ್ಕು, ಇಲ್ಲದೆ ಇರುತ್ತಕ್ಕ, 2 ದಿನಕ್ಕೊಮ್ಮೆ ಆದರೂ ನೋಡ್ತಿದ್ದೆ, ಆದರೆ ಈಗ 4 ದಿನ ಆಯ್ತು ನಿಮ್ಮನ್ನು ನೋಡಿ. ನಿಂಗಷ್ಟೇ ಅಲ್ಲ ಕಣೋ, ನಮಗೂ ಹಾಗೇ ಇದೆ. ಅಬ್ಬಾ ಮದುವೆ ಆಗಿ ಬಂದವನು ನಾನು, ಆದರೆ ಬೇಜಾರು ಮಾತ್ರ ತಮ್ಮನ ಮೇಲೆ. ಏನೋ ಇಂಥ ಅತ್ತೆ ತಾಯಿ ಸಿಕ್ಕರು ಅಂದ್ಕೊಳ್ತಾ ಹಣ್ಣುಗಳನ್ನ ಕತ್ತರಿಸಿ ತಂದು ಪೃಥ್ವಿ ಮುಂದೆ ಇಟ್ಟು ಹೋಗೋದಕ್ಕಿದ್ದಾಗ ಕೈ ಹಿಡಿದು ತಡೀತಾನೆ. ಒಂದು ಕ್ಷಣ ಎದೆ ಬಡ್ಕೊಂಡಂತಾಗಿ ಹಿಂದೆ ತಿರುಗಿ ನೋಡಿದ್ರೆ ಕಣ್ಣಿಂದಲೇ ಕೂತ್ಕೋ ಅಂತ ಸನ್ನೆ ಮಾಡ್ತಿದ್ರೆ ಕೈ ಬಿಡಿಸ್ಕೊಂಡು ತಲೆ ತಗ್ಸಿ ಬಂದು ಒಂದು ಕುರ್ಚಿಯಲ್ಲಿ ಕೂತು ಭಯಭೀತಳಾಗಿ ದೊಡ್ಡವರ ಮಾತುಗಳನ್ನ ಕೇಳ್ತಾಳೆ. ಏನು ಮಾಡ್ತಿದ್ದೀರಿ ಅಕ್ಕ? ಅಮೇರಿಕಾ ಪ್ರಯಾಣ ಯಾವಾಗ? ಅಮೇರಿಕಾ ಅಂದರೆ ಭಯ ಆಗ್ತಿದೆ ತಮ್ಮ, ನಂಗೆ ನಿಜವಾಗ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೆ ರಾಮ್ ಸಿದ್ದು ತುಂಬ ಒತ್ತಾಯ ಮಾಡ್ತಿದ್ದಾರೆ. ನಿನಗೆ ಇಷ್ಟ ಇಲ್ದಿದ್ರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಬಿಡಕ್ಕ. ಸರಿ ಬಿಡು, ಅದನ್ನು ಆಮೇಲೆ ನೋಡೋಣ. ಈಗಲೇ ಸುಧಾಳ ಹತ್ರ ಬಂದಿದ್ದೀನಿ ನೋಡು ಅಂದು ಯುಕ್ತಾಳ ಬಗ್ಗೆ ತುಂಬ ಬೇಜಾರು ಮಾಡ್ಕೊಳ್ತಿದ್ದಾಳೆ. ಈಗ ಒಮ್ಮೆ ಮಾತಾಡು ಅಂತ ಫೋನ್ ಸುಧಾಳ ಕೈಗೆ ಕೊಡ್ತಾರೆ. ತಮ್ಮ ಹೇಗಿದೆಯಾ ಅಂತ ಬಾಧೆಯಿಂದ ಕೇಳ್ತಿದ್ರೆ ತಾಯಿ ಮಾತು ಕೇಳಿ ಯುಕ್ತಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ತಾಳೆ. ನಂತರ ಮಾತಿಗೆ ಅವು ನಿಲ್ದು ಬಿಡುತ್ತೆ. ನಾನು ಬೇಜಾರು ಅದರ ಬಗ್ಗೆ ಅಲ್ಲ ಕಣೋ, ನಿನ್ನ ಬಗ್ಗೆ. ಅದು ನಿನ್ನನ್ನು ಹೇಗೆ ನೋಡ್ಕೊಳ್ಳುತ್ತೆ, ನಿನ್ನೊಂದಿಗೆ ಚೆನ್ನಾಗಿರುತ್ತಾ, ಸಮಯಕ್ಕೆ ಅನ್ನ ಕೊಡ್ತಾಳಾ ಅಂತ ಸಾಲಾಗಿ ಪ್ರಶ್ನೆ ಕೇಳ್ತಿದ್ರೆ ಯುಕ್ತಾಳ ಮುಖದಲ್ಲಿ ಕಾಣ್ತಿರೋ ಕೋಪ ನೋಡಿ, ಹಾಗೆ ಯಾಕಂತೀಯ ಅಕ್ಕ, ಪಾಪ ಅದನ್ನು ಚಿಕ್ಕ ಹುಡುಗಿ, ಅದರ ಬಗ್ಗೆ ಕೇಳಿದೆ, ನನ್ನ ಬಗ್ಗೆ ಯಾಕೆ ಚಿಂತೆ ಪಡ್ತಿದ್ದೀ ಹೇಳು ಅಂತ ಅಂತಾನೆ. ಅಯ್ಯೋ ಅದು ಬೇರೆ ಯಾರ ಹತ್ರವೂ ಇದ್ರೆ ಚಿಂತೆ ಪಡಬೇಕು ಕಣೋ, ಆದರೆ ನನ್ನ ತಮ್ಮನ ಹತ್ರವೇ ಅಲ್ವಾ, ಇನ್ನು ನನಗ್ಯಾಕೆ ಭಯ. ಅಬ್ಬಾ ಈ ಅಕ್ಕಂದ್ರೆ ತಮ್ಮನ ಪ್ರೀತಿ ನೋಡೋದಕ್ಕಾಗ್ತಿಲ್ಲ ಅಂದ್ಕೊಳ್ತಾ ಫೋನ್ ಕಡೆ ಮನಸ್ಸಿನಿಂದ ನೋಡ್ತಾಳೆ ಯುಕ್ತ. ಆದರೆ ನನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡ, ಹೊರಗಿನವ್ರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಲ್ವಾ ಅಂತಲೇ ನಿನ್ನ ಮಗಳನ್ನೇ ಕೊಟ್ಟಿದ್ದು. ಮತ್ತು ಯಾಕೆ ಯೋಚಿಸ್ತಿದ್ದಿ, ಇಲ್ಲಿ ಯುಕ್ತ ಚೆನ್ನಾಗಿದ್ದಾಳೆ, ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಹೌದಾ, ತುಂಬ ಸಂತೋಷ ಆಯಿತು ತಮ್ಮ. ಅದು ಸರಿ, ಇಲ್ಲಿ ಸುತ್ತಮುತ್ತಲವರು ಯುಕ್ತಳಿಗೇನೋ ಮಾಡಲಿಲ್ಲ ತಾನೇ? ಕನಿಷ್ಠ ಇಬ್ಬರನ್ನ ಕರೆಸಿ ಆರತಾಕ್ಷಂತೆ ಕಾರ್ಯಕ್ರಮವನ್ನಾದರೂ ಇಡಿ ಅಂತ ನೀನು ಭಾವನಿಗೆ ಹೇಳ್ತಿದ್ದಾರಂತೆ. ಅದಕ್ಕೆ ಭಾವ ಕೂಡ 2 ದಿನದಲ್ಲಿ ಏರ್ಪಾಟ್ ಮಾಡೋಣ ಅಂತಿದ್ದಾರೆ. ಅದನ್ನೇ ನಾನು ಅಕ್ಕನ ಜೊತೆ ಹೇಳಿದ್ದೀನಿ, ಅದಕ್ಕೂ ಸರಿ ಅಂತಿದ್ದಾಳೆ. ಮತ್ತು ನೀವೇನಂತೀಯ ತಮ್ಮ? ಎಲ್ಲವನ್ನ ಕೇಳಿ ಇಬ್ಬರು ಒಬ್ಬರು ಮುಖೊಬ್ಬರು ನೋಡ್ಕೊಳ್ತಾರೆ. ಪೃಥ್ವಿ 1 ನಿಮಿಷ ಯೋಚಿಸಿ, ಅಕ್ಕ 2 ದಿನದಲ್ಲಾದರೆ ಪರವಾಗಿಲ್ಲ, ಯಾಕಂದರೆ ಆಮೇಲೆ ಸಿಟಿಗೆ ಹೋಗೋ ಕೆಲಸ ಇದೆ ಅಂತಾನೆ. ಹಾಗಾದರೆ ನೀವು ಸಂಜೆ ಬರ್ತೀರಾ? ಇಲ್ಲ ಅಕ್ಕ, ನಾಳೆ ಕೂಲಿ ಜನರು ಬರ್ತಾರೆ, ಅವ್ರ ಜೊತೆ ಮಾತಾಡಿ ಮಧ್ಯಾಹ್ನಕ್ಕೆ ಹೊರಟು ಬರ್ತೀವಿ.
ಅದು ಬೇಡ ತಮ್ಮ, ಸ್ವಲ್ಪ ಬೇಗ ಬಂದರೆ ಯುಕ್ತಾಳನಿಗೆ ಸ್ವಲ್ಪ ಹೊತ್ತು ಹೆಚ್ಚು ಸಮಯ ಕಳೆದಂತಾಗತ್ತೆ ನನಗೆ ಅಂತ ಬಾಧೆಯಿಂದ ಹೇಳ್ತಿದ್ರೆ, ಈ ಬಾರಿ ಅವಳ ಬಗ್ಗೆ ನಿಜವಾಗಿಯೂ ಬಾಧೆ ಪಡ್ತಿದ್ದಾಳೆ ಅಂತ ಯುಕ್ತಾಳ ಮನಸ್ಸು ಕೂಡ ತುಳಲಾಡುತ್ತೆ. ಬಾಧೆಯಿಂದ ಮುದುಡಿದ ಯುಕ್ತಾಳ ಮುಖ ನೋಡಿ, ಸರಿ ಯುಕ್ತಾಳನ್ನು ಈಗಲೇ ಕಳಿಸಿ, ನಾನು ನಾಳೆ ಬರ್ತೀನಕ್ಕ, ಸರಿನಾ? ಬೇಡ ಬೇಡ ತಮ್ಮ, ಮದುವೆಯಾಗಿ ಮೊದಲು ಬಾರಿ ಬರ್ತಿರುವಾಗ ಜೋಡಿಯಾಗೇ ಬರಬೇಕು, ಹೀಗೆ ಬೇರೆ ಬೇರೆಯಾಗಿ ಬರಬಾರ್ದು. ಸರಿ, ನಾಳೆ ಮಧ್ಯಾಹ್ನ ಬನ್ನಿ. ಸರಿ ಅಕ್ಕ. ಸರಿ, ನಾವು ಉಳಿದ ಕೆಲಸಗಳು ನೋಡ್ಕೊಳ್ತೀವಿ. ಸರಿ ಅಕ್ಕ. ಇಷ್ಟಕ್ಕೆ ಊಟ ಮಾಡಿದ್ಯಾ? ಇಲ್ದಿದ್ರೆ ಅದರ ಬಗ್ಗೆ ಚಿಂತೆಯಿಂದ ಹಾಗೆ ಕೂತ್ಬಿಟ್ಟಿದ್ಯಾ? ಏನೋ ತಮ್ಮ, ಒಮ್ಮೆ ಅಂಜು ಯುಕ್ತ ಇಲ್ದಿದ್ದಾಗ ಇಡೀ ಮನೆಯೇ ಕತ್ತಲಾದಂತ ಆಗ್ಬಿಟ್ಟಿದೆ. ಅದೇನಕ್ಕ ಆಗಂತೀಯಾ? ಅಕ್ಕಿ ಇದ್ದಾಳಲ್ಲ. ಅದು ನಮ್ಮಂತೆ ಇದೆ ತಮ್ಮ, ಇಬ್ಬರು ಅಕ್ಕಂದಿರಿಲ್ದೆ. ಹಾಗಾದರೆ ಈಗ ರಜೆಗಳೇ ಅಲ್ವಾ, ಬರುವಾಗ ಅದನ್ನು ನಮ್ಮ ಜೊತೆ ಕಳಿಸು, 4 ದಿನ ಇರ್ತಾಳೆ ನಮ್ಮ ಜೊತೆ. ಸರಿ ಬಿಡು, ನೀವು ಮಾತ್ರ ಸ್ವಲ್ಪ ಬೇಗ ಬನ್ನಿ, ಇಬ್ಬರನ್ನು ನೋಡಬೇಕಂತ ತುಂಬ ಆತುರ ಆಗಿದೆ. ಸರಿ ಅಕ್ಕ, ಈಗ ಯುಕ್ತಾಳನಿಗೆ ಮಾತಾಡು ಅಂತ ಯುಕ್ತಾಗೆ ಫೋನ್ ಕೊಟ್ಟು ಹಣ್ಣಿನ ತಟ್ಟೆ ಹಿಡ್ಕೊಂಡು ಕೋಣೆಗೆ ಹೋಗ್ತಾನೆ. ಯುಕ್ತ ಫೋನ್ ಕಿವಿ ಹತ್ರ ಇಟ್ಕೊಂಡು ಹ್ಞೂ ಅಂತ ಸುಮ್ಮನಿರ್ತಾಳೆ. ಮಗಳಿಗೆ ಕೋಪ ಬಂದಿದೆ ಅಂತ ತಿಳಿದು, ಯುಕ್ತ ಹೇಗಿದೆಯೇ, ಚೆನ್ನಾಗಿದೆಯಾ, ಮಾವಯ್ಯನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಪ್ರೀತಿಯಿಂದ ಕೇಳ್ತಿದ್ರೆ, ಮುಖ ತಿರುಗಿಸಿ, ಅಬ್ಬಾ ಎಲ್ಲ ಮಾತುಗಳು ನಿಮ್ಮ ತಮ್ಮನೇ ಕೇಳಿಬಿಟ್ಟಿದ್ದೀರಿ, ಮತ್ತು ನನ್ನ ಯಾಕೆ ಕೇಳ್ತೀರಿ? ಅದಕ್ಕೂ ಮೀರಿ ನಾನೇನು ನಿಮಗೆ ಚಿಂತಿಸ್ತಿಲ್ಲ, ನನ್ನ ತಂದೆ ಬಗ್ಗೆ ಚಿಂತೆಳಾಗಿದ್ದೀನಿ ಅಷ್ಟೇ. ಇಷ್ಟಕ್ಕೂ ಅಕ್ಕಿ ಏನು ಮಾಡ್ತಿದ್ದಾಳೆ? ಕನಿಷ್ಠ ಫೋನ್ ಕೂಡ ಮಾಡ್ತಿಲ್ಲ. ಏಯ್, ಏನಿದು ಹೀಗಂತಿದೆಯಾ ಮಗಳೇ? ಅದು ನಿಜವಾಗಿಯೂ ನಿಮ್ಮಿಬ್ಬರ ಬಗ್ಗೆ ಚಿಂತೆ ಮಾಡ್ಕೊಂಡಿದೆ. ಅಕ್ಕಿ ಇರೋದ್ರಿಂದಲೇ ಈ ಮಾತ್ರ ಇದ್ದಾರಪ್ಪ ಅಮ್ಮ. ಅದು ಅರ್ಥ ಮಾಡ್ಕೊಳ್ದೆ ನಿನಗೆ ಇಷ್ಟ ಬಂದಂತ ಮಾತಾಡ್ತಿದ್ಯಾ ಅಂತ ಮುನ್ನಿಸ್ಕೊಳ್ತಾಳೆ ಸುವಿಧ. ದೊಡ್ಡಮ್ಮನ ಕೂಗಿಗೆ ಬೇಸರಗೊಂಡು, ಹೋಗಿ ದೊಡ್ಡಮ್ಮ, ನೀವು ಕೂಡ ನನ್ನ ಮೇಲೆ ಕೂಗಾಡ್ತೀರಿ. ಇನ್ನಿಷ್ಟು ದಿನಗಳಲ್ಲಿ ಒಮ್ಮೆ ಆದರೂ ಫೋನ್ ಮಾಡಿ ನಾನು ಹೇಗಿದ್ದೀನಿ ಅಂತ ಕೇಳಿದ್ದೀರಾ ಯಾರಾದರೂ ಒಬ್ಬರಾದರೂ ಅಂತ ಬಾಧೆಯಿಂದ ಕೇಳ್ತಾಳೆ. ಈಗೋ ಹೀಗೆ ಮಾಡಿದ್ರೆ ಅಳ್ತೀಯಾ ಅಂತ ಮಾಡಲಿಲ್ಲ. ಸರಿ ಬಿಡು, ಬಂದಮೇಲೆ ನಿನಗೆ ಬೇಕಾದಷ್ಟು ದಿನ ಇರು, ಯಾರು ಏನೂ ಅನ್ನೋದಿಲ್ಲ. ಇನ್ನು ಅಳದೆ ಅಮ್ಮನ ಜೊತೆ ಮಾತಾಡು ಅಂತ ಸುಧಾಳ ಕೈಗೆ ಫೋನ್ ಕೊಡ್ತಾಳೆ. ಸಾರಿ ಮಗಳೇ, ನಿನ್ನನ್ನು ಬಾಧೆ ಪಡಿಸಿದ್ದಕ್ಕೆ ಅಂತಿದ್ರೆ, ಹಾಗಂತಿದ್ದೀರಮ್ಮ, ನೀವು ಇಲ್ದಿದ್ರೆ ಇಡೀ ಊರಿನವ್ರ ಮುಂದೆ ಎಲ್ಲರ ಮಾನ ಹೋಗ್ತಿತ್ತು. ನಮಗಾಗಿ ನಿನಗೆ ಇಷ್ಟವಿಲ್ಲದ ಮದುವೆಯನ್ನು ಮಾಡ್ಕೊಂಡಿದ್ಯಾ, ತುಂಬ ಬಾಧೆ ಪಡ್ತಿದ್ಯಾ. ಅದಕ್ಕೆ ಹೋಲಿಸಿದ್ರೆ ಇದು ತುಂಬ ಚಿಕ್ಕದು. ಇನ್ನು ನೀವು ಹೇಗಿದ್ದೀರ ಚಿನ್ನ? ನಾನು ಚೆನ್ನಾಗಿದ್ದೀನಿ ಕಣೋ, ಎಲ್ಲವನ್ನ ಕೇಳಿಸ್ಕೊಂಡಿದೆಯಲ್ಲ, ಮತ್ತು ನಿನಗೆ ಇಷ್ಟವೇನಾ ಈ ಆರತಾಕ್ಷತೆ ಅಂತ ಅನುಮಾನವಾಗಿ ಕೇಳ್ತಾಳೆ. ನನ್ನ ಬಗ್ಗೆ ಓದಿಸಿ ಅಲ್ವಾ ಮಾಡ್ತಿರೋದು, ಮತ್ತು ಇಷ್ಟವೇನಾ ಅಂತ ಕೇಳ್ತೀಯ ಅಮ್ಮ? ಅದು ಸರಿ, ಅಕ್ಕನ ಜೊತೆ ಮಾತಾಡಿದ್ರಾ? ಫಂಕ್ಷನ್ಗೆ ಬರ್ತಾಳಾ? ಏನೋ ನನಗೆ ಮಾತ್ರ ಅದರ ಮೇಲೆ ಕೋಪ ಹೋಗಿಲ್ಲ. ಮಾವಯ್ಯ ಒಬ್ಬನೇ ಮಾತಾಡ್ತಿದ್ದಾನಂತೆ, ಅಲ್ಲೇ ಹಾಸ್ಟೆಲ್ನಲ್ಲಿದ್ದು ಮನೆಗೆ ಬರ್ತೀನಿ ಅಂತ ಅಳ್ತಿದ್ದಾಳೆ ಅಂತ ತಂದೆ ಬಳಿ ಹೇಳಿದ್ದಾರೆ. ಒಂದು ವೇಳೆ ಫಂಕ್ಷನ್ ಕರ್ಕೊಂಡು ಬರ್ತಾನೇನೋ. ಅಕ್ಕ ಬರ್ತಾಳೆ ಅಂದ ತಕ್ಷಣ ಕೋಪ ಬಾಧೆ ಎರಡೂ ಬಂದರೆ, ಸರಿಯಮ್ಮ ನೀನು ಬಾಧೆ ಪಡಬೇಡ ಅಂತ ಸಣ್ಣದಾಗಿ ಎಲ್ಲರ ಜೊತೆ ಮಾತಾಡಿ ಫೋನ್ ಇಡ್ತಾಳೆ. ಪರದೆ ಮೇಲೆ ಇಬ್ಬರು ಅಕ್ಕಂದಿರುತ್ತಲ್ಲ, ಒಂದು ಕಡೆ ನಿಂತು ಹೆಗಲ ಮೇಲೆ ಕೈ ಹಾಕಿದ್ರೆ ಮಧ್ಯದಲ್ಲಿ ಕುರ್ಚಿಯಲ್ಲಿ ಕೂತು ಸ್ಟೈಲಾಗಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಪೃಥ್ವಿಯನ್ನು ನೋಡಿ ಮುಖವನ್ನು ಮುಟ್ಟು ನೋಡ್ತಾ, ಅಕ್ಕ ಬಂದಿನ ಕೇಳಿದ್ರೆ ಕೊಟ್ಬಿಡ್ಬೇಕಾ ಮಾವಯ್ಯ ಅಂದ್ಕೊಳ್ತಿದ್ರೆ, ಅಯ್ಯೋ ಮುಂಡೆದೆ, ಅಕ್ಕನಿಗೆ ಇಷ್ಟ ಇಲ್ಲದೆ ಅಲ್ವಾ ಓಡೋಗಿದ್ದು ಅಂತ ಮನಸ್ಸು ನೆನಪಿಸುತ್ತೆ. ಹೌದಲ್ವಾ ಅಂತ ಹುರುಪಿನಿಂದ ಎದ್ದು ಕೋಣೆ ಮುಂಭಾಗಕ್ಕೆ ಬರೋ ಅಷ್ಟರಲ್ಲೇ ಪೃಥ್ವಿ ಬಳಿ ಹೋಗಿ ಫೋನ್ ಪಕ್ಕಕ್ಕಿಟ್ಟು, ಮಾವಯ್ಯ ಅನ್ನ ತಿನ್ನೋದಕ್ಕೆ ಬನ್ನಿ ಅಂತ ಕರೀತಾಳೆ. ಈಗ ಬೇಡ ಯುಕ್ತ, ಆಮೇಲೆ ತಿಂತೀನಿ ಅಂತ ಫೋನ್ ತೆಗೆದುಕೊಂಡು ಮಲಗ್ತಾನೆ. ಯುಕ್ತ ಕೂಡ ಹಸಿವಿಲ್ಲ ಅಂತ ಅಲ್ಲಿಗೆ ಹೋಗಿ TV ಹಾಕ್ಕೊಂಡು ನೋಡ್ತಾಳೆ. ಸುಧಾ ಮಾತ್ರ ಸುವಿಧಾಳನಲ್ಲೇ ಇರೋದು ಕೇಳಿ ರಾಮ್ಸಿದ್ದು ಅವ್ರನ್ನ ಬನ್ನಿ ಎಂದು ಹೇಳಿ ಫಂಕ್ಷನ್ಗೆ ಏನೇನು ಏರ್ಪಾಡು ಮಾಡಬೇಕಂತ ಚರ್ಚಿಸ್ತಿರ್ತಾರೆ. ರಾತ್ರಿ ಊಟ ಮಾಡಿ ಹೊರಗೆ ಕೆಲಸ ಇದೆ ಅಂತ ಪೃಥ್ವಿ ಹೊರಗೆ ಹೋದರೆ, ಯುಕ್ತ ಕೂಡ ಊಟ ಮಾಡಿ ದೊಡ್ಡ ಮಂಚವನ್ನು ನೋಡಿ ಸಂತೋಷದಿಂದ ಕುಣಿತಾ ಹೋಗಿ ಬೆಡ್ ಅಂಚಿನಲ್ಲಿ ಮಲಗಿ ನಿದ್ದೆ ಬಾರದೆ ಅತ್ತಿತ್ತ ಹೊರಳಾಡ್ತಿರ್ತಾಳೆ. 12 ಗಂಟೆ ಆಗುವಾಗ ಪೃಥ್ವಿ ಒಳಗೆ ಬಂದು ಬಾಗಿಲಾಕಿ ಕೋಣೆಯೊಳಗೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ತಟ್ಟನ್ನೆತ್ತು ಕೂತು, ಏನು ಮಾವಯ್ಯ ಇಷ್ಟೊತ್ತಿನವರೆಗೆ ಎಲ್ಲಿದ್ದೀರಿ ಅಂತಿದ್ರೆ, ಪೃಥ್ವಿ ಶರ್ಟ್ ಬಿಚ್ಚಿ ಪಕ್ಕದಲ್ಲಿ ಹಾಕ್ತಾ, ಅದು ರಾಯ್ಡು ಬಂದಿದ್ದ ಯುಕ್ತ, ಅವನ ಜೊತೆ ಮಾತಾಡ್ತಿದ್ದೆ ತಡ ಆಯಿತು ಅಂತ ಹೇಳಿ ಬಂದು ಪಕ್ಕದಲ್ಲಿ ಮಲ್ಕೊಳ್ತಾನೆ. ಓ ಹೌದಾ, ನಾಳೆ 10 ಗಂಟೆಗೆ ಊರಿಗೆ ಹೋಗಬೇಕು, ಏನಾದರೂ ತೊಗೋಬೇಕು ಅಂತಿದ್ರೆ ಅವೆಲ್ಲ ಜೋಡಿಸ್ಕೊ. ಸರಿ ಮಾವಯ್ಯ ಅಂತ ಅಂಚಿನಲ್ಲಿ ಮಲಗೋಳು ಸ್ವಲ್ಪ ಮಧ್ಯಕ್ಕೆ ಜರುಗಿ ಮಲ್ಕೊತಾಳೆ. ಮುಂಜಾನೆ ಆಗುವಾಗ ಪೃಥ್ವಿಗೆ ಅಂಟ್ಕೊಂಡು ಮಲಗಿರೋದನ್ನು ಕಂಡು ಕಂಗಾಲಾಗಿ ಎದ್ದು ಕೂತು, ಇದೇನಿದು ಇಷ್ಟೊಂದು ಜಾಗ ಇದ್ರೂ ದಿನ ಹೀಗೆ ಮೈಮೇಲೆ ಬಿದ್ದು ಮಲಗಿದ್ದೀನಾ, ಪಾಪ ಮಾವಯ್ಯ ಅಂದ್ಕೊಳ್ತಾ ಕೆಂಪಗಿರೋ ಹೆಗಲನ್ನು ನೋಡಿ ಮುಖ ಮುಡ್ಕೊಂಡು ಸಾರಿ ಮಾವಯ್ಯ ಅಂತ ಸಣ್ಣದಾಗಿ ಹೇಳಿ ಎದ್ದು ಹೊರಗೆ ಹೋಗ್ತಾಳೆ. ಪೃಥ್ವಿ ಕೂಡ ಎದ್ದು ವೇಗವಾಗಿ ತಯಾರಾಗಿ ತಿಂಡಿ ತಿಂತ, ನಾನು ಬೇಗ ಬರ್ತೀನಿ ಯುಕ್ತ, ನೀನು ರೆಡಿಯಾಗಿರು ಅಂತ ಹೇಳಿ ಟವಲ್ ತೆಗೆದುಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಯುಕ್ತ ಕೂಡ ಮನೆ ಕೆಲಸ ಮುಗಿಸಿ ತಿಂಡಿ ತಿಂದು ತನಗೆ ಮತ್ತು ಪೃಥ್ವಿಗೆ ಬಟ್ಟೆಗಳಿಟ್ಟು ರೆಡಿಯಾಗಿ ಮಾವಯ್ಯನಿಗೆ ಕಾಯ್ತಿರ್ತಾಳೆ.
ಜಮೀನಿಗೆ ಬಂದ ಪೃಥ್ವಿ ಕೂಲಿ ಜನರನ್ನ ಲೆಕ್ಕ ಹಾಕಿ ರಾಯುಡಿಗೆ ಸಹಾಯಕ್ಕಾಗಿಟ್ಟಿದ್ದ ಮತ್ತಿಬ್ಬರಿಗೂ ಕೊಯ್ದ ಮೆಣಸಿನಕಾಯಿಗಳನ್ನ ಜಾಗರೂಕತೆಯಿಂದ ಕಣದಲ್ಲಿ ಒಣಗಿಸಿ ಅಂತ ಹೇಳಿ ತಾನು ಮತ್ತೆರಡು ದಿನದಲ್ಲಿ ಬಂದು ನೋಡ್ತೀನಿ, ಸ್ವಲ್ಪ ಹಣವನ್ನು ಮೂವರಿಗೂ ನೀಡಿ ಜೋಳಕ್ಕೆ ನೀರು ಕಟ್ಟೋದಕ್ಕೆ ಹೋಗ್ತಾನೆ. ಹೇಳಿದಂತೆ 10 ಗಂಟೆಗೆ ಬಂದ ಪೃಥ್ವಿ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಸಿದ್ಧವಾಗಿ ಕೂತಿದ್ದು ಯುಕ್ತ ನೋಡಿ 5 ನಿಮಿಷ ಅಂತ ಹೇಳಿ ಸ್ನಾನ ಮಾಡಿ ಜೀನ್ಸ್ ತಿಳಿ ಹಸಿರು ಬಣ್ಣದ ಪ್ಲೇನ್ ಶರ್ಟ್ ಧರಿಸಿ ಇನ್ಶರ್ಟ್ ಮಾಡ್ಕೊಳ್ತಾ ಬರ್ತಿದ್ರೆ ಬಾಯಿ ತೆರ್ಕೊಂಡು ನೋಡ್ತಿರ್ತಾಳೆ ಯುಕ್ತ. ಹೋಗೋಣವಾ ಅಂತ ಕಡಗ ತಿರುಗಿಸ್ತಾ ಕೇಳುವಾಗ ಅತ್ತ ಕಡೆಯಿಂದ ಉತ್ತರ ಬಾರದಿರೋದನ್ನು ನೋಡಿ ತಲೆ ಎತ್ತಿ ನೋಡ್ತಾನೆ. ಹೋಗೋಣವಾ ಅಂತ ಕೇಳುವಾಗ ಅತ್ತ ಕಡೆಯಿಂದ ಯಾವುದೇ ರೆಸ್ಪಾನ್ಸೇ ಬಂದಿರಲಿಲ್ಲ. ಹಾಗಾಗಿ ನೋಡಿದ್ರೆ ಸೊಳ್ಳೆ ಹೋಗೋಷ್ಟು ದೊಡ್ಡದಾಗಿ ಬಾಯಿ ತೆಗೆದುಕೊಂಡು ನೋಡ್ತಿದ್ದು ಯುಕ್ತ ನೋಡಿ ಇದೇನಿದು ಹೀಗೆ ಗೊಂಬೆ ಅಂತ ಬಿಗಿಯಾಗಿ ನಿಂತಿದ್ದಾಳೆ ಅಂದ್ಕೊಳ್ತಾ ಯುಕ್ತ ಅಂತ ಕರೀತಾ ಮುಖದ ಮೇಲೆ ಚಿಟಿಕೆ ಹೊಡಿತಾನೆ. ಮಾವಯ್ಯನ ಕರೆಯಿಂದ ಎಚ್ಚೆತ್ಕೊಂಡು ಕಣ್ಣುಗಳನ್ನ ಗೋಲಿ ಅಂತ ತಿರುಗಿಸ್ತಾ ಏನು ಮಾವಯ್ಯ ಅಂತ ತಡವರಿಸ್ತಿದ್ರೆ ಏನಿಲ್ಲ ಬಾ ಹೋಗೋಣ. ಹ್ಞೂ ಸರಿ ಮಾವಯ್ಯ, ಆದರೆ ನೀನು ಈ ಕೈಗೆ ವಾಚ್ ಕಟ್ಕೊಳ್ಬೋದಲ್ವಾ, ಇನ್ನೂ ಚೆನ್ನಾಗಿರುತ್ತೆ. ನನಗಿಷ್ಟ ಇಲ್ಲ ಯುಕ್ತ, ಈ ಕಡಗ ಕೂಡ ದೊಡ್ಡಕ್ಕ ತೊಗೊಂಡಿದ್ದು, ಹಾಗೆ ಉಳಿಸ್ಬಿಟ್ಟೆ. ಸರಿ ಬನ್ನಿ. ಮಾವಯ್ಯ 1 ನಿಮಿಷ. ಏನಾಯಿತು ಯುಕ್ತ? ಅದು ಅದು ಅಂತ ಭಯಭೀತಳಾಗಿ ಪೃಥ್ವಿರಾಜ್ ಬಲಗ ಹಿಡಿದು ಹಿಂದೆ ತಿರುಗಿಸಿ ನೋಡ್ತಿದ್ರೆ ಯುಕ್ತಾಳ ನೋಟ ಗಮನಿಸ್ತಾ ಬಂದ ಪೃಥ್ವಿ ತನ್ನ ಬೆಳಗಿರೋ ಉಂಗುರವನ್ನು ನೋಡಿ ಏನು ಯುಕ್ತ ಆಗಿ ನೋಡ್ತಿದ್ಯಾ ಅಂತಾನೆ. ತನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಲು ಇಷ್ಟೊಂದು ಆಸಕ್ತಿಯಿಂದ ನೋಡ್ತಿರೋ ಮಾವಯ್ಯನಿಗೆ ನನ್ನ ಭಾವನೆ ಅರ್ಥ ಆಗ್ತಿಲ್ವೇ ಅಂದ್ಕೊಳ್ತಾ ಬಿಕ್ಕಡಿಸ್ತಾ ಏನಿಲ್ಲ ಮಾವಯ್ಯ ಅಂತಾಳೆ. ಹಾಗಾದರೆ ಬಾ ಅಂತ ಕೈ ಹಿಂದೆ ತೆಗೆದುಕೊಳ್ಳೋದಕ್ಕೆ ಹೋಗುವಾಗ ಬಿಡದೆ ಗಟ್ಟಿಯಾಗಿಟ್ಕೊಂಡು ನಿಲ್ಲು ಮಾವಯ್ಯ ಅಂತಾಳೆ ಕಂಗಾಲಾಗಿ. ಏನಾಯ್ತು ಯುಕ್ತ, ಹೋಗಬೇಕು ಅಂತ ಏನಿಲ್ವಾ? ಓಹೋ ಅದಲ್ಲ, ನಿನ್ನ ಕೈಗೆ ಈ ಉಂಗುರ ಚೆನ್ನಾಗಿಲ್ಲ ಮಾವಯ್ಯ. ಹೌದಾ, ಆದರೆ ಪ್ರತಿದಿನ ಇದೇ ಇರುತ್ತಲ್ವಾ? ಹೌದು ನಿಜ, ಆದರೆ ನನಗಿವತ್ತು ಯಾಕೋ ಈ ಉಂಗುರ ನಿನ್ನ ಕೈಗಿರೋದು ಇಷ್ಟ ಆಗ್ತಾ ಇಲ್ಲ. ಯುಕ್ತ ಯಾ ಅಂತ ಅಸಹನೆಯಿಂದ ಕರಿತಿದ್ದಂತೆ ಕಣ್ಣುಗಳನ್ನು ನೀರು ಹಾಕ್ಕೊಂಡು ನಾನೇನು ಹೇಳಿಲ್ವೇ ಅಂದ್ಕೊಡ್ತಾ ಅಯ್ಯೋ ಮಾವಯ್ಯನ ತಾಳ್ಮೆ ಕಡಿಮೆ ಆಗ್ತಿರುವಂತಿದೆ, ಅದಕ್ಕೆ ಹೊಡೆಯುವಂತ ನೋಡ್ತಿದ್ದಾನೆ, ನಾನು ಇದುವರೆಗೂ ಕನಸು ಕಣ್ಣ ಅಂದ್ಕೊಂಡು ವೇಗವಾಗಿ ಬೆಳಗಿರೋ ಉಂಗುರವನ್ನು ಎಳೆದು ಕೋಣೆಯೊಳಗೆ ಓಡ್ತಾಳೆ. ಇವಳು ಭಯ ಯಾವಾಗ ಹೋಗುತ್ತೋ ಏನೋ ಅಂತ ನಿಟ್ಟುಸಿರು ಬಿಡ್ತಾ ಅಡುಗೆ ಮನೆಗೆ ಹೋಗಿ ನೀರು ಕುಡಿತಿದ್ರೆ ಯುಕ್ತ ಪೃಥ್ವಿನನ್ನು ಹುಡುಕ್ತಾ ಅಡುಗೆ ಮನೆಗೆ ಬಂದು ಏನು ಮಾತಾಡದೆ ಬಾಟ್ಲಿ ತೆಗೆದು ಪಕ್ಕದಲ್ಲಿಟ್ಟು ತಾನು ತಂದಿದ್ದು ಉಂಗುರವನ್ನು ಹಾಕಿ ಸುಮ್ಮನೆ ಹಾಲಿಗೆ ಹೋಗಿ ಬ್ಯಾಗ್ ಇಟ್ಕೊಂಡು ನಿಲ್ತಾಳೆ. ಉಂಗುರವನ್ನು ತಿರುಗಿಸ್ತಾ ಸಣ್ಣದಾಗಿ ನಗ್ತಾ ಓಹೋ ಅಸೂಯೆ ಪಡೋ ಭಾವನೆ ಬಂದಿದ್ಯಾ ಅಂದ್ಕೊಳ್ತಾ ನಿಂತಿದ್ದು ಯುಕ್ತಾಳನ್ನು ನೋಡ್ತಿದ್ರೆ ಫೋನ್ ರಿಂಗ್ ಆಗುತ್ತೆ. ಜೇಬ್ನಲ್ಲಿದ್ದ ಫೋನ್ ತೆಗೆದು ನೋಡಿದಾಗ ಚಿಕ್ಕಕ್ಕ ಅಂತ ಇರೋದು ನೋಡಿ ಎತ್ತುತ್ತಾನೆ. ಅಕ್ಕ ಹೊರಡ್ತಿದ್ವಿ ಈಗ. ಹಾಗೆ ಕತೆ ಮಧ್ಯದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ, ಆಲ್ರೆಡಿ ಇಂದಿನ ಸ್ಟೋರಿಯಲ್ಲೂ ನಿಮಗೆ ಹೇಳಿದ್ದೀನಿ, ಆದರೂ ಬಹಳಷ್ಟು ಜನ ಆ ಸ್ಟೋರಿ ನೋಡದೇ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ. ನಾನು ನೀವೆಲ್ಲರೂ ಕೇಳಿದಂತೆ CO ಆ್ಯಂಡ್ ಇಸ್ ಇನ್ನೋಸೆಂಟ್ ವೈಫ್ ಸ್ಟೋರಿನ ಕಂಟಿನ್ಯೂ ಮಾಡಿ ಅಂತ ಬಹಳಷ್ಟು ಜನ ಕೇಳ್ತಿದ್ದೀರಿ. ಹಾಗಾಗಿ ನಿಮಗೆ ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅಲ್ಲಿ ಪ್ರತಿಲಿಪಿಲಿ ಫಾಲೋ ಮಾಡಿ, ನೀವೆಷ್ಟು ಜನ ಕತೆ ಬೇಕು ಅಂತ ಫಾಲೋ ಮಾಡಿಬಿಟ್ಟು ರೆಸ್ಪಾನ್ಸ್ ಮಾಡ್ತೀರಿ ಅದ್ರ ಮೇಲೆ ನಾನು ಸ್ಟೋರಿನ ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀನಿ. ದಯಮಾಡಿ ಎಲ್ಲರೂ ಯಾರ್ಯಾರಿಗೆ ಆ ಸ್ಟೋರಿ ಬೇಕು ಅವರೆಲ್ಲ ಹೋಗಿ ಪ್ರತಿಲಿಪಿಲಿ ಫಾಲೋ ಮಾಡಿ, ಮತ್ತು ಆ ಸ್ಟೋರಿನ ಅಲ್ಲೂ ಹಾಕ್ತಾ ಇರ್ತೀನಿ. ಅದಕ್ಕೆ ಹೋಗಿ ರೆಸ್ಪಾನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಕಂಟಿನ್ಯೂ ಮಾಡ್ತೀನಿ. ಅಟ್ಲೀಸ್ಟ್ 200 ಜನ ಆದರೂ ಫಾಲೋ ಮಾಡಿಬಿಟ್ಟು ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ನಾನು ಕಂಟಿನ್ಯೂ ಮಾಡೋದು. ಪ್ಲೀಸ್ ನಿಮಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಮಯ ಆಗ್ತದೆ ಅಲ್ವಾ, ಅದಕ್ಕೆ ಫೋನ್ ಮಾಡಿದೆ ಅಂದರು. ಇನ್ನೊಂದು ಗಂಟೆಲಿ ನಿನ್ನ ಮುಂದೆ ಇರ್ತೀನಿ ಸರಿನಾ? ಸರಿ, ಜಾಗರೂಕತೆಯಿಂದ ಬನ್ನಿ. ಸರಿ ಅಕ್ಕ ಅಂತ ಹಾಕಿ ಫೋನ್ ಇಡ್ತಿದ್ದಂತೆ ಫೋನ್ ಕಟ್ ಮಾಡಿ ಒಳಗಿಟ್ಟು ಬಾ ಯುಕ್ತ ಅಂತ ಬರ್ತಾನೆ. ಯುಕ್ತ ಬೆಕ್ಕಿನಂತ ಹೊರಗೆ ಹೋಗ್ತಿದ್ರೆ ಪೃಥ್ವಿ ಬಾಗಿಲು ಲಾಕ್ ಮಾಡಿ ಕಾರ್ ತೆಗೆದುಕೊಂಡು ಹೋಗೋಣವಾ ಯುಕ್ತ, ತುಂಬ ಬಿಸಿಲಿದೆ ಅಂತ ಅಂತಿದ್ರೆ ಬೇಡ ಬಿಡು ಮಾವಯ್ಯ, ಅಲ್ಲಿ ಹೇಗೋ ಅಪ್ಪ ದೊಡ್ಡಪ್ಪನ ಕಾರಿವೆ, ಮತ್ತು ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲಿಡೋಣ, ಇಷ್ಟಕ್ಕೂ ಸಮಯ 10 ತಾನೇ ಅಂದ್ಲು. ಸರಿ ನಿನ್ನಿಷ್ಟ ಅಂತ ಬುಲೆಟ್ ಸ್ಟಾರ್ಟ್ ಮಾಡಿ ಬ್ಯಾಗ್ ಪಡೆದು ಮುಂದೆ ಇಡ್ತಾನೆ. ಯುಕ್ತ ಕೂಡ ಹತ್ತು ಕೂತು ಪೃಥ್ವಿನನ್ನು ಇಟ್ಕೊಳ್ತಾಳೆ. ಮಧ್ಯಮ ವೇಗದಲ್ಲಿ ಲಕ್ಷ್ಮೀಪುರದಿಂದ ಹೊರಡ್ತಾನೆ. ದಾರಿ ಉದ್ದಕ್ಕೂ ಕನ್ನಡಿಯಲ್ಲಿದ್ದ ಪೃಥ್ವಿನ ಕಣ್ಣು ನೋಡ್ತಾ ಏನಿನ್ ಮಾವಯ್ಯ ಹೊಸ್ದಾಗಿ ಕಾಣ್ತಿದ್ದಾನೆ, ಇದಕ್ಕಿಂತ ಮುಂಚೆ ಯಾವಾಗ ನೋಡಿದ್ರು ಸೀರಿಯಸ್ ಸಿಂಹದಂತ ಕಾಣ್ತಿದ್ದ ಅಂದ್ಕೊಳ್ತಾ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಳೆ. ಪ್ರತಿ ಸಂಕ್ರಾಂತಿಗೂ ಎಲ್ಲರೂ ಪೃಥ್ವಿ ಮನೆಗೆ ತಲುಪಿ ಆ 3 ದಿನ ಮೋಜು ಮಾಡ್ತಾರೆ. ಹಾಗೆ ಸಂಕ್ರಾಂತಿ ದಿನ ಅದೇ ಸ್ಕೈ ಬ್ಲೂ ಶರ್ಟ್ ಜೀನ್ಸ್ ಧರಿಸಿ ಬರ್ತಿದ್ದ ಪೃಥ್ವಿ ನೋಡಿ ಅಬ್ಬ ಮಾವಯ್ಯ ಈ ಬಟ್ಟೆನೇ ಸೂಪರ್ ಆಗಿದೆಯಾ ಅಂತ ಅಂಜು
ಹೊಗಳ್ತಿದ್ರೆ ಅದಕ್ಕೆ ಹಿಂದೆ ಅಡ್ಕೊಂಡು ಪೃಥ್ವಿ ಕಡೆ ಬೆದರು ನೋಟದಿಂದ ನೋಡ್ತಾ ಏನು ಚೆನ್ನಾಗಿದ್ದಾನೆ, ಯಾವಾಗಲೂ ಸೀರಿಯಸ್ ಆಗಿರ್ತಾನೆ, ಇದರಲ್ಲಿ ಅವ್ರಿಗೆ ಏನು ಕಾಣಿಸ್ತು ಅಂದ್ಕೊಂಡು ಹಿಂದೆ ತಿರುಗ್ತಾಳೆ. ಅಷ್ಟೇ ಏ ಯುಕ್ತ ಅಂತ ಗಂಭೀರವಾಗಿ ಕೇಳಿದ ಮಾವಯ್ಯನ ಧ್ವನಿಗೆ ದೊಡ್ಡರೋಗಿ ಬಂದು ಕೋಳಿಯಂತೆ ನಡುಕ್ತಾ ಅತ್ತಿಗೆಯರ ಪಕ್ಕದಿಂದ ಮುಂದೆ ಬಂದು ಏನು ಮಾವಯ್ಯ? ಕೈಯಲ್ಲಿ ಕಾಣಿಸ್ತೀನಿ ನ್ಯೂಸ್ ಪೇಪರ್ ನೋಡಿ ಇನ್ನಷ್ಟು ಕಕ್ಕಾ ಬಿಕ್ಕಿ ಆಗ್ತಾ ಏನಿದು ತೆಗೆದ ವಸ್ತುಗಳ ಜಾಗರೂಕತೆಯಿಂದ ಇಡೋದು ಗೊತ್ತಿಲ್ವಾ, ಇದಿಲ್ಲೇನಾ ಅಂತ ಕೂಗ್ತಿದ್ರೆ ಬಾದಾಮಿ ಬೇಳೆ ನೋಡಿ ತಲೆ ಕೆಟ್ಟವನಂತ ಹುಚ್ಚು ನೋಟದಿಂದ ನೋಡ್ತಾಳೆ ಹೊರತು ಉತ್ತರ ಹೇಳೋದಿಲ್ಲ. ಅದೇ ಇದನ್ನೇ ನಿನ್ನ ಮಾವ ಅರ್ಧ ಹಾಳು ಮಾಡ್ತಿದ್ದ ನೋಡು, ಇದಕ್ಕೆ ಹಣದ ಬೆಲೆ ತಿಳಿತಿಲ್ಲ, ಅದಕ್ಕೆ ಇವನ್ನೆಲ್ಲ ಎಲ್ಲಿಂದ್ರಲ್ಲಿ ಬಿಸಾಡ್ತಾಳೆ ಅಂತ ನಾನ್ ಸ್ಟಾಪ್ ಆಗಿ ಬೈತಾ ಇದ್ರೆ ಬಾರಿಸ್ತಿದ್ರೆ ಯುಕ್ತ ಭಯದಿಂದ ಸಾಯೋಳಂತಿದ್ರೆ ಪಾಪ ಅದು ಮರೆತಿರ್ಬೋದು ಮಾವಯ್ಯ, ಹೀಗೆ ಕೊಡು ನಾನು ಭದ್ರವಾಗಿಡ್ತೀನಿ ಅಂತ ಮಧ್ಯದಲ್ಲೂ ಸುಳ್ತಾಳೆ. ಯುಕ್ತ ಮಾವಯ್ಯನ ಕೈಯಲ್ಲಿ ಇರೋ ಕಿವಿಯೋಲೆಗಳನ್ನ ನೋಡಿ ದೇವ್ರೆ ಹಬ್ಬದ ದಿನವೇ ಮಾವಯ್ಯನ ಕೈಯಿಂದ ಈ ರೀತಿ ಅಕ್ಷತೆ ಹಾಕಿಸ್ಕೊಂಡ್ಯಾ ಅಂದ್ಕೊಳ್ತಾ ಅಕ್ಕನ ಬೆನ್ನ ಸಣ್ಣದಾಗಿ ಇಚ್ತಾಳೆ. ಹುಷ್ ಅಂತ ಯುಕ್ತಾಳ ಕೈ ಹಿಡಿದು ಪಾಪ ಬಿಟ್ಬಿಡು ಮಾವಯ್ಯ, ಅಲ್ಲಿ ಭಯ ಪಡ್ತಿದೆ ಅಂತ ಅಂತಿದ್ರೆ ಇದು ನನಗೆ ಓದೋಕಲ್ವ ಭಯಪಡೋಳು, ಈಗಲ್ಲ ರಜೆಗಳಾದ್ಮೇಲೆ ಕಾಲೇಜಿಗೆ ಬಂದು ಚೆಕ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಓದ್ತಾಳೆ ಅಂತ, ಹೀಗೆ ಬಾ ಅಂತ ಯುಕ್ತಾಳನ್ನ ನೋಡಿ ಯುಕ್ತಾಳ ನಡುಗುವಿಕೆ ನೋಡಿ ಅಂಜುಳನ್ನೇ ಮುಂದೆ ಎಳೆದು ನೂಕ್ತಾಳೆ. ಅಂಜು ನೂಕಿದ ಕೈಯಲ್ಲಿರೋ ಚಾಕ್ಲೇಟನ್ನು ಪೃಥ್ವಿ ಶರ್ಟ್ ಅಂಟಿಸುತ್ತೆ. ಅಷ್ಟರವರೆಗೆ ಸಿನಿಮಾ ನೋಡ್ತಿದ್ದ ಸುಧಾ ಅಯ್ಯೋಯ್ಯೋ ಹಬ್ಬದ ದಿನ ಹೊಸ ಶರ್ಟ್ ಹಾಳು ಮಾಡಿದೆ ಅಂತ ಕಿರಿಸ್ತಾ ಇದ್ದರೆ ಪೃಥ್ವಿ ಕೋಪವಾಗೊಮ್ಮೆ ನೋಡಿದ ತಕ್ಷಣ ಪ್ರಜ್ಞೆ ತಪ್ಪದ ಭಾವನೆ ಉಂಟಾಗುತ್ತೆ ಯುಕ್ತಾಗೆ. ನಿನ್ನಾ ಅಂತ ಮೇಲ್ ಬರ್ತಿದ್ರೆ ಭಯದಿಂದ ಅಳು ಶುರು ಮಾಡಿಬಿಡ್ತಾಳೆ. ಹೊಡಿತಾ ನೀನು ಅಂತ ಛೀ ಬಾಯಿ ಮುಚ್ಚು ಅಂತ ಕೈಗೆಳೆದು ಕಿವಿಯೋಲೆಗಳನ್ನ ಅಂಗಳದಲ್ಲಿಟ್ಟು 2 ಗೂಬೆಗಳನ್ನ ನೆತ್ತಿ ಮೇಲೆ ಹಾಕಿ ಕೋಣೆಗೆ ಹೋಗ್ಬಿಡ್ತಾನೆ. ಅದು ನೆನಪಾಗಿ ತಲೆ ಆಡಿಸ್ತಾ ಅಯ್ಯೋ ಮಾವಯ್ಯನ ಜೊತೆ ಇದ್ದವುಗಳೆಲ್ಲ ಭಯಂಕರ ನೆನಪುಗಳೇ, ಬೇಡ 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 ಅವುಗಳು ನೆನೆಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಕೂಡ ಬಂದ್ಬಿಡುತ್ತೆ ಅಂದ್ಕೊಂಡು ಪೃಥ್ವಿ ನೋಡದಿರೋ ಸುಮ್ಮನೆ ಕೂರ್ತಾಳೆ. 12 ಗಂಟೆ ಆಗುವಾಗ ಪೃಥ್ವಿ ಗಾಡಿ ಸುಧಾ ಮನೆ ಬಂದೇ ನಿಲ್ಲುತ್ತೆ. ಅವರು ಗಾಡಿಯಿಂದ ಇಳಿದು ಒಳಗೆ ಬರೋ ಮುನ್ನವೇ ಶಬ್ದಕ್ಕೆ ಅಕ್ಕಂದಿರು ಇಬ್ಬರು ದೊಡ್ಡ ಕಾಯಿ ಹಿಡ್ಕೊಂಡು ಹೊರಗೆ ಬರ್ತಾರೆ. ಅಕ್ಕ ಹೇಗಿದ್ದೀರಿ ಇಬ್ಬರು, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ರೆ ನಾವು ಚೆನ್ನಾಗಿದ್ದೀವಿ ತಮ್ಮ, ನೀನು ಹೇಗಿದೆಯಾ ಅಂತ ಕೆನ್ನೆ ಮೇಲೆ ಕೈ ಇಟ್ಕೊಳ್ತಾರೆ ಇಬ್ಬರು ಅಕ್ಕಂದಿರು. ಯುಕ್ತ ಬಾಯಿ ತೆರ್ಕೊಂಡು ಮೂವರನ್ನು ನೋಡ್ತಾ ಏನಿದು ಅಮ್ಮ ಈ ಪ್ರೀತಿ, ಇವ್ರು ಭೇಟಿಯಾಗಿ 4 ದಿನವೇ ಅಲ್ವಾ ಆಗಿದ್ದು, ಮತ್ತು 4 ತಿಂಗಳಂತ ನೋಡ್ದಂತ ಯಾಕೆ ಹೀಗೆ ಫೀಲ್ ಆಗ್ತಿದ್ದಾರೆ ಅಂದ್ಕೊಳ್ತಾಳೆ. ಏನಂತ ಹಾಕಿ ಕಣ್ಬಿಟ್ಟು ನೋಡ್ತಿದ್ಯಾ, ಬಂದು ಹೀಗೆ ನಿಂತ್ಕೋ ಅಂತಾರೆ ಸುವಿಧಾ. ಏನೋ ನಾನು ಹಣೆ ಬರ ಕನಿಷ್ಠ ಹೇಗಿದೆಯಾ ಅಂತ ಕೂಡ ಕೇಳ್ತಿಲ್ಲಲ್ಲಪ್ಪ ಅಂದ್ಕೊಳ್ತಾ ಬಂದು ಪೃಥ್ವಿ ಪಕ್ಕದ ನಿಲ್ತಾಳೆ. ಇಬ್ಬರಿಗೂ ದೃಷ್ಟಿ ತೆಗೆದು ಕಾಲು ತೊಳ್ಕೊಂಡು ಒಳಗೆ ಬನ್ನಿ ಅಂತ ಹೇಳಿ ಹೊರಗೆ ಹೋಗ್ತಾರೆ. ಹಳ್ಳಿ ಆದ್ರಿಂದ ಇಂಥವುಗಳನ್ನೆಲ್ಲ ನಂಬ್ತಾರೆ ಅಕ್ಕಂದಿರು. ಸರಿ ಅಂತ ಪೃಥ್ವಿಗೆ ನೀರು ಕೊಟ್ಟು ತಾನು ಕೈಕಾಲು ತೊಳ್ಕೊಂಡು ಒಂದೇ ಬಾರಿ ಒಳಗೆ ಬರ್ತಾರೆ ಹೊಸ ದಂಪತಿಗಳು. ಹಾಲ್ನಲ್ಲಿ ಕೂತಿದ್ದ ತಂದೆ ದೊಡ್ಡಪ್ಪ ಯುಕ್ತಾಳನ್ನ ನೋಡಿದ ತಕ್ಷಣ ಯುಕ್ತಾ ಅಂತ ಪ್ರೀತಿಯಿಂದ ಕರೆದು ಹತ್ರಕ್ಕೆ ತಗೊಳ್ತಾರೆ. ಪೃಥ್ವಿ ಸಣ್ಣದಾಗಿ ನಗ್ತಾ ಹೋಗಿ ಅಕ್ಕನ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಅವರಿಬ್ಬರನ್ನ ಅಪ್ಕೊಳ್ತಾ ನೀವೇ ಸಾಕಪ್ಪ ದೊಡ್ಡಪ್ಪ, ಒಂದು 10 ನಿಮಿಷ ಆಯಿತು ಕನಿಷ್ಠ ಅಮ್ಮ ದೊಡ್ಡಮ್ಮ ಮಾತಾಡಿಸ್ಲೇ ಇಲ್ಲ ಅಂತ ದೂರ ಹೇಳ್ತಾಳೆ. ಏನಂತೆ ರಾತ್ರಿಯೇ ನಮ್ಮ ಅಕ್ಕಂದಿರ ಮೇಲೆ ದೂರ ಹೇಳ್ತಿದ್ದೆ ಅಂತ ಪೃಥ್ವಿ ಸೀರಿಯಸ್ ಆಗಿ ನೋಡ್ತಿದ್ದಂತೆ ಭಯದಿಂದ ಗಂಟ್ಲಲ್ಲಿ ಗುಟುಕು ನುಂಗ್ತಾ ತಲೆ ಅಡ್ಡವಾಗಿ ಆಡಿಸಿ ಅಪ್ಪ ನಾವು ರೂಮ್ಗೆ ಹೋಗೋಣ ಬನ್ನಿ ಅಂತ ಮೆಲ್ಲನೆ ಹೇಳ್ತಾ ಅವರಿಬ್ಬರು ಕೈಗಳು ಹಿಡಿದು ಕರ್ಕೊಂಡು ಹೋಗ್ತಿದ್ರೆ ಅಷ್ಟೇ ಬಂದ ರಾಮ್ಸಿದ್ದು. ಏನತ್ತೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ತಮಾಷೆ ಕೇಳ್ತಾರೆ. ಮಾವಯ್ಯ ಇದ್ದಾನೆ ಅಂತ ಏನು ಅನ್ನಲಾಗದೆ ಏನಿಲ್ಲ ನಮ್ಮಪ್ಪ ದೊಡ್ಡಪ್ಪನ ಜೊತೆ ಮಾತಾಡೋದಕ್ಕೆ ಹೋಗ್ತಿದ್ದೀನಿ, ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹಲ್ಲು ಕಚ್ಚಿ ಹೇಳಿ ಒಳಗೆ ಹೋಗ್ಬಿಡ್ತಾಳೆ. ಬೆಡ್ ಮೇಲೆ ಮುಖ ಮುದುರು ಕೂತಿರೋ ಯುಕ್ತಾಳನ್ನ ನೋಡಿ ಒಬ್ಬರ ಮುಖ ಒಬ್ಬರು ನೋಡ್ತಾ ನಗ್ತಾ ಏನೂ ನಮ್ಮ ಯುಕ್ತ ಹಾಗೆ ಸುಮ್ಮನಿದ್ದಾಳೆ, ಅದ್ಯಾಕಂತೀರಿ ಅಣ್ಣ? ಏನೋ ಕೃಷ್ಣ ಇದು ನಮ್ಮ ಯುಕ್ತಾಳಂತಿಲ್ಲ, ಇಲ್ದಿದ್ರೆ ಯುಕ್ತ ಇದು ಮನೇಲಿ ಇಷ್ಟೊಂದು ಶಾಂತವಾಗಿರುತ್ತಾ ಹೇಳು? ಇನ್ನು ಸಾಕು ನಿಲ್ಲಿಸಿ, ಮನೆಯಲ್ಲಿ ಮಾವ ಇದ್ರೆ ಹೇಗೆ ಗಲಾಟೆ ಮಾಡ್ತೀನಿ, ಅಷ್ಟಕ್ಕೂ ನೀವು ಕೂಡ ಫೋನ್ ಮಾಡಿ ನಾನು ಹೇಗಿದ್ದೀನಿ ಅಂತ ಕೇಳ್ತಾ ಇಲ್ಲ ಅಂತ ಸಣ್ಣದಾಗಿ ಅಳ್ತಾಳೆ. ಅರೆ ಬಂಗಾರದ ಮಗಳೇ, ನಮಗೆ ಫೋನ್ ಮಾಡಬೇಕಂತ ಇರೋದಿಲ್ವಾ, ಆದರೆ ನಮ್ಮ ಜೊತೆ ಮಾತಾಡ್ದಾಗಿಂದ ಎಲ್ಲಿ ಬಂದು ಅಳ್ತೀಯೋ ಅಂತ ಸುಮ್ಮನಾಗ್ಬಿಟ್ಟು ನಿಜಾನಾ ಅಂತ ಮುಗ್ಧವಾಗಿ ಕೇಳ್ತಿದ್ರೆ ನಿಜ ಬಂಗಾರ, ಆದರೆ ನಿನ್ನ ಮಾವಯ್ಯನ ಹತ್ರ ಇದೆಯಾ ಅಂತ ಸ್ವಲ್ಪ ಧೈರ್ಯವಾಗಿದ್ವು, ಈಗ ಬಂದಿದೆಯಾ ಅಲ್ವಾ, ಒಂದು 10 ದಿನ ಇದ್ದು ಹೋಗು ಸರಿನಾ? ಹಾಗಾದರೆ ಸರಿ ದೊಡ್ಡಪ್ಪ ಅಂತ ಹುರುಪಿನಿಂದ ನಗ್ತಿದ್ರೆ ಅಕ್ಕಂದಿರು ಇಬ್ಬರೂ ಆ ಮಾತು ಕೇಳಿ ಇದು ಯಾವಾಗ ಬದಲಾಗುತ್ತೋ ಏನೋ ಅಂದ್ಕೊಳ್ತಾ ಒಳಗೆ ಬರ್ತಾರೆ. ಸುವಿಧಾ ಅವ್ರನ್ನ ನೋಡಿ ಮುಖ ಪಕ್ಕಕ್ಕೆ ತಿರುಗಿಸ್ಬಿಡ್ತಾಳೆ. ಏನಮ್ಮ ನಿಮಗೆ ಕೆಲಸಗಳಿಲ್ವಾ, ನಾಳೆ ಆರತಾಕ್ಷತೆಗೆ ಹೋಗಿ ಅಂತ ಕೂಗ್ತಾರೆ ಸುವಿಧಾ. ಹೆಂಡತಿ ನೋಟಕ್ಕೆ ಸುಮ್ಮನೆ ಇಬ್ಬರು ಹೊರಗೆ ಹೋದರೆ ಯುಕ್ತ ಹೇಗಿದೆಯಾ ಅಂತ ಇಬ್ಬರು ಕೈ ಹಿಡಿತಾರೆ. ನಾನು ಹೇಗಿದ್ರೆ ನಿಮಗೇನು, ಬಂದ ತಕ್ಷಣ ನಿನ್ನ ತಮ್ಮನ ಕೇಳಿದ್ರಲ್ಲ ಅಂತ ಮುಖಾನ 3 ಕಡೆಗೂ ತಿರುಗಿಸ್ಬಿಡ್ತಾಳೆ ಯುಕ್ತ. ಹಾಗಂತ ಏನಮ್ಮ ಪಾಪ ಅವನಿಗಿರೋದು ನಾವೇ ಅಲ್ವಾ
ಹೌದು, ಮಾತಾಡಿದ್ರೆ ಇದೊಂದು ಡೈಲಾಗ್ ಹೊಡಿತೀರಿ. ಸರಿ, ಈಗ ನಿನ್ನನ್ನು ಕೇಳ್ತಿದ್ದೀವಲ್ಲ, ಹೇಳು. ಹ್ಞೂ, ಚೆನ್ನಾಗಿದ್ದೀನಿ. ಏನೇ ನಿನ್ನ ಬಾಯಿ ಜಾಸ್ತಿ ಆಗ್ತಿದೆ, ಸುಟ್ಟು ಬಿಡ್ತೀನಿ. ಎಚ್ಚರಿಕೆ ಕೊಟ್ಟರು. ಹೋಗಿ ಅಮ್ಮ, ನೀವು ನನ್ನ ಗಮನಿಸಿದ್ರೆ ನನಗೆ ಎಷ್ಟು ಬಾಧೆ ಆಯಿತು ಗೊತ್ತಾ? ಸರಿ, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ, ಸರಿನಾ? ಹಾಗಾದರೆ ಸರಿ ಅಂತ ನಗ್ತಾ ಇಬ್ಬರನ್ನ ಅಪ್ಕೊಳ್ತಾಳೆ. ಸ್ವಲ್ಪ ಹೊತ್ತು ಸುಮ್ಮನೆ ಮಾತಾಡಿ ಎಲ್ಲರನ್ನೂ ಕೂರಿಸಿ ಊಟ ಬಡಿಸ್ತಾರೆ. ಪೃಥ್ವಿ ಡ್ರೆಸ್ ಬದಲಾಯಿಸಿ ಭಾವಂದರ ಜೊತೆ ಸಹಾಯ ಮಾಡ್ತಿರ್ತಾನೆ. ಮನೆ ಹಿಂದೆ ಇರೋ ಜಾಗದಲ್ಲಿ ಏರ್ಪಾಟ್ ಮಾಡಿ ತನಗೆ ತುಂಬ ಆಪ್ತರಾಗಿರೋ ಫ್ರೆಂಡ್ಸನ್ನು ಮಾತ್ರ ಆಹ್ವಾನಿಸಿ ರಾತ್ರಿ ಫ್ರೆಶ್ ಆಗಿ ಡಿನ್ನರ್ ಮಾಡಿ ಕೋಣೆಗೆ ಹೋಗ್ತಾರೆ. ಮಲಗಿರೋ ಪೃಥ್ವಿ ನೋಡಿ ಲೈಟ್ ಆಫ್ ಮಾಡಿ ಗೋರಂಟಿ ಏನು ಅಂಟದಂತೆ ಜಾಗ್ರತೆಯಿಂದ ಪಕ್ಕಕ್ಕೆ ಮಲ್ಕೊಳ್ತಾಳೆ. ಆದರೆ ಮುಂಜಾನೆ ಆಗುವಾಗ ಪೃಥ್ವಿ ಬನಿಯನ್ನು ಪೂರ್ತಿ ಗೋರಂಟಿ ಬೆಳೆದು ಕಾಲಿಗಿದ್ದದ್ದು ಲುಂಗಿ ಗಂಟಿರುತ್ತೆ. ಎಚ್ಚರ ಬಂದು ಪೃಥ್ವಿ ಅವತಾರ ನೋಡಿ ಭಯದಿಂದ ಕೋಣೆಯಿಂದ ಓಡೋಗ್ಬಿಡ್ತಾಳೆ. ಪೃಥ್ವಿ ಸ್ವಲ್ಪ ಕದಲ್ತಾ ಮತ್ತೆ ಮಲಗ್ತಾನೆ. ವಾಶ್ರೂಮ್ನಲ್ಲಿ ಸೇರಿದ ಯುಕ್ತ ಎಲ್ಲವನ್ನ ತೊಳ್ಕೊಂಡು ಅಯ್ಯೋ ಮಾವಯ್ಯ ಇದ್ರೆ ಖಂಡಿತ ಹೊಡೆದ್ಬಿಡ್ತಾನೆ. ಬೇಡ ಈಗಲೇ ಮಾವೇನ ಕಣ್ಣಿಗೆ ಕಾಣೋದೇ ಬೇಡ. ಅಷ್ಟಕ್ಕೂ ಇಷ್ಟು ನಿದ್ದೆ ಮಾಡಿದ್ಮೇಲೆ ಏನು ಯಪ್ಪ, ನನ್ನ ಕಾಲು ಕೈ ಸುಮ್ಮನೆ ಇರೋದಿಲ್ಲ. ಮಾವೇನಿಗೆ ಅಂಟ್ಕೊಂಡು ಮಲ್ಕೊಂಬಿಟ್ಟು ಅವನಿಗೆಲ್ಲ ಮಾಡಿಬಿಟ್ಟಿದ್ದೀನಿ, ಇನ್ನು ಅವನ ಕೈಗೆ ಸಿಗೋದೇ ಬೇಡ ಅಂತ ಅಕ್ಕ ತಂದಿದ್ದ ನೈಟ್ ಡ್ರೆಸ್ ನೋಡಿ ಸ್ನಾನ ಮಾಡಿ ಆ ಡ್ರೆಸ್ ತರಿಸಿ ಒಳಗೆ ಬರ್ತಾಳೆ. ಏನಿದೆ ಅವತಾರ ಅಂತಿದ್ರೆ ಅದು ಅಕ್ಕ ತಂದಿದ್ದು. ದೊಡ್ಡಮ್ಮ ಇನ್ನು ಸ್ವಲ್ಪ ಹೊತ್ತು ತಾನೇ, ಏನಾಗಲ್ಲ ಬಿಡು. ನಿನ್ನಿಷ್ಟ, ಈಗೋ ಟೀ ಕುಡಿ. ಥ್ಯಾಂಕ್ಸ್ ದೊಡ್ಡಮ್ಮ. ಟೀ ಕುಡಿದು ಪೃಥ್ವಿನ ನೆಪ್ಸು, ಸ್ವಲ್ಪ ಕೆಲಸ ಇದೆ ಅಂತಾರತ್ತೆ. ದಬಕ್ಕನ್ನು ಕುಡಿತಿದ್ದು ಟೀ ಗಂಟ್ಲಲ್ಲಿ ಬಿದ್ದು ಕೆಮ್ತಾಳೆ. ಒಬ್ಬ ಸ್ವಲ್ಪ ಕುಡಿಬೇಕಂತ ಗೊತ್ತಾಗೋದಿಲ್ವಾ ಅಂತ ಕೂಗ್ತಾ ತಲೆ ಮೇಲೆ ತಡ್ತಾ ಇದ್ದರೆ ಸ್ವಲ್ಪ ನೀರು ಕುಡಿದು ಈ ಕಡಿಮೆ ಆಯಿತು ದೊಡ್ಡಮ್ಮ, ಇನ್ನು ಮಾವಯ್ಯಗೆ ಸರಿಯಾಗಿ ನಿದ್ದೆ ಇಲ್ಲ, ಸ್ವಲ್ಪ ಹೊತ್ತು ಮಲಗಲಿ. ಇತ್ತ ನೋಡು ನನ್ನ ಗೋರಂಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾತನ್ನ ಮರೆಸ್ತಾಳೆ. ಹೌದು, ಚೆನ್ನಾಗಿ ಬಂದಿದೆ. ಇನ್ನು ಬಂದವನು ಎಂಥವನು ಅಂದ್ಕೊಳ್ತಿದ್ಯಾ ಬಂಗಾರ? ಅಬ್ಬೋ ಇನ್ನು ಸಾಕು ನಿಮ್ಮ ತಮ್ಮನ ಗುಣಗಾನ ಅಂತ ಮೂತಿ ತಿರುಗಿಸ್ತಾ ಟೀ ಗ್ಲಾಸ್ ತೆಗೆದುಕೊಂಡು ಹೊರಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಿಗೆ ಯುಕ್ತ ಅಂತ ಕರೀತಿದ್ರೆ ಯುಕ್ತ ಮೆಲ್ಲನೆ ಅಂಗಳಿಗೆ ಜಾರಿ ಅಮ್ಮಯ್ಯ ಅಂದ್ಕೊಳ್ಳೋ ಮುನ್ನವೇ ಅಕ್ಕ ಮಾವಯ್ಯ ನಿನ್ನ ಕರಿ ಅಂತ ಹೇಳ್ತಿದ್ದಾರೆ ಅಂತ ಬರ್ತಾಳೆ ಅಕ್ಕಿ. ಅಕ್ಕಿ ನೋಡಿ ಅಳುಮುಖ ಮಾಡಿ ಯಾಕೆ ಅಂತಿದ್ರೆ ಯುಕ್ತ ಮಾವಯ್ಯ ಎಷ್ಟರಿಂದ ಕರೀತಿದ್ದಾನೆ, ಬಂದು ಅವನಿಗೆ ಏನು ಬೇಕೋ ನೋಡು ಅಂತ ಕೂಗ್ತಾ ಅಕ್ಕಿ ಹಿಂದೆ ನಿಲ್ತಾಳೆ ಸುಧಾ. ಇಬ್ಬರನ್ನು ಒಂದೇ ನೋಟ ನೋಡಿ ದೀನಳಾಗೊಳಗು ಹೋಗ್ತಾಳೆ. ಬೆಕ್ಕಿನಂತೆ ನೈಟ್ ಡ್ರೆಸ್ನಲ್ಲಿ ಬರ್ತಿದ್ದು ಯುಕ್ತಾಳನ್ನ ನೋಡಿ ಅಸಹನೆ ಉಂಟಾಗುತ್ತೆ. ಏನಿದು ಅಂತ ಗಂಭೀರವಾಗಿ ಹೇಳ್ತಾ ಎದ್ದು ಅವಳ ಮುಂದೆ ಹೋಗ್ತಾನೆ. ಆ ಕೂಗಿಗೆ ಭಯಭೀತರಾಗಿ ತಲೆ ಎತ್ತಿ ಕುತ್ತಿಗೆ ಗಂಟಿದ್ದ ಗೋರಂಟಿ ನೋಡಿ ಸಾರಿ ಮಾವಯ್ಯ, ನಾನು ನೀಟಾಗಿ ಒಗೆದು ಕೊಡ್ತೀನಿ ಅಂತಿದ್ರೆ ಛೇ ಯುಕ್ತ, ನಿನಗೆ ಈ ಚಿಕ್ಕ ಮಕ್ಕಳು ಚೇಷ್ಟೆ ಇನ್ನೂ ಹೋಗಿಲ್ಲ. ನಿನಗೆ ಕೋಪ ಬಂದರೂ ಸರಿ ಕೇಳು, ನನಗೆ ಹೀಗೆ ಕಿರಿಕಿರಿ ಮಾಡಿದ್ರೆ ತುಂಬ ಕೋಪ ಬರುತ್ತೆ. ಖಂಡಿತ ಹೊಡಿತೀನಿ. ಇನ್ನೊಂದು, ಈ ಬಟ್ಟೆಗಳು ನಂಗೆ ನಿಜಕ್ಕೂ ಇಷ್ಟ ಇಲ್ಲ. ಮದುವೆಗೆ ಮುನ್ನ ಆದರೆ ಪರವಾಗಿಲ್ಲ, ಆದರೆ ಮದುವೆ ಆದಮೇಲೆ ಕೂಡ ಇಂಥ ಆಗ್ತೀನಿ ಅಂದರೆ ನಿಜಕ್ಕೂ ಬಿಡೋದಿಲ್ಲ. ಕಾಲೇಜ್ಗೆ ಹೋಗುವಾಗ ಮಾತ್ರ ಡ್ರೆಸ್, ಮನೆ ಹತ್ರ ಕೇವಲ ಸೀರೆಗಳು, ಲಂಗಾದವಣಿ, ರಾತ್ರಿ ಸಮಯದಲ್ಲಿ ನೈಟಿ ಇವು ಮಾತ್ರ ಬಳಸಬೇಕು. ಅದು ಆ ಮನೆ ಇರಲಿ ಈ ಮನೆ ಇರಲಿ, ವ್ಯತ್ಯಾಸ ಬಂದರೆ ಚರ್ಮ ಸುಲಿದು ಬಿಡ್ತೀನಿ. ಮೊದಲು ಹೋಗಿ ಡ್ರೆಸ್ ಬದಲಾಯಿಸ್ಕೊಂಡು ಬಾ ಅಂತ ದವಡೆ ಬೆಗೆದು ಹೇಳ್ತಿದ್ರೆ ಅಷ್ಟುವರೆಗೂ ಬಾಯಿ ತಿರ್ಕೊಂಡು ನೋಡ್ತಿದ್ದಾಳೆ ದಡಬಡಾಯಿಸಿ. ಅಂಜು ಕೋಣೆಗೆ ಓಡ್ ಹೋಗಿ 5 ನಿಮಿಷದಲ್ಲಿ ಲಂಗಾಧವಣಿ ಉಟ್ಕೊಂಡು ಒಳಗೆ ಓಡ್ ಬರ್ತಾಳೆ. ಕತೆ ಮುಂದುವರಿಯುತ್ತೆ. ಹಾಗೆ ನಿಮಗೆ ಹೇಳಿದಂಥ ಸೂಚನೆನ ಮರಿಬೇಡಿ. ದಯಮಾಡಿ ಎಲ್ಲರೂ ಹೋಗಿ ಪ್ರತಿಲಿಪಿಲಿ ಫಾಲೋ ಮಾಡಿ ಮತ್ತು ನನಗೆ ರಿಪ್ಲೈ ಮಾಡಿ. ನೀವೆಷ್ಟು ಜನ ರಿಪ್ಲೈ ಮಾಡ್ತೀರಿ ಅದ್ರ ಮೇಲೆ ಕತೆ ಕಂಟಿನ್ಯೂ ಮಾಡಬೇಕಂತ ನಿರ್ಧಾರ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನಾನು ಕೇಳ್ತಾ ಇರೋದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.